ಹೌದು, ಬಯಲು ಸೀಮೆ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಂದ್ರೆ ಅಯ್ಯೋ ನೀರಿಲ್ಲದ ಊರು, ಅಲ್ಲಿಗೋದ್ರೆ ರಾಗಿ ಮುದ್ದೆಯೊಂದೇ ಗಟ್ಟಿ ಎಂದು ಮೂಗು ಮುರಿಯುತ್ತಿದ್ದ ರಾಜ್ಯದ ಜನರ ಪಾಲಿಗೆ ಇವತ್ತು ಫಲಪುಷ್ಪಗಳ ನಾಡು ಎನಿಸಿಕೊಂಡಿವೆ. ಇವರು ಬೆಳೆದ ತರಕಾರಿ, ಮಾವು, ರೇಷ್ಮೆ, ಹಣ್ಣು, ಹೂವು ಇಡೀ ರಾಜ್ಯದ ಜನಕ್ಕೆ ಸರಬರಾಜು ಮಾಡುತ್ತಿರುವ ಅವಳಿ ಜಿಲ್ಲೆಗಳು ಎನಿಸಿಕೊಂಡಿವೆ. ದ್ರಾಕ್ಷಿ ನಗರ, ಆಲೂಗಡ್ಡೆ ನಗರ, ಹೂ ಬೆಳೆಯಲು ನಾವೇ ಫಸ್ಟ್ ಎನಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯು ಹಲವು ದಾಖಲೆಗಳನ್ನ ಸೃಷ್ಟಿಸಿದೆ. ಇನ್ನು ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವ ವ್ಯಕ್ತಿ ಹೆಸರು ಗಂಗರಾಜ್. ಇವರು ಮಂಚನಬಲೆ ವಕೀಲ ವೃತ್ತಿ ಮಾಡುತ್ತಿದ್ರು. ಮೂಲತಃ ರೈತ ಕುಟುಂಬದಲ್ಲಿ ಬೆಳೆದವರು. ಈಗಲೂ ಪ್ರಗತಿಪರ ರೈತರಾಗಿ ಕೆಲಸ ಮಾಡುತ್ತಿರುವ ಗಂಗರಾಜ್ ರೆಸಿಪಿ ಸೌತೆಕಾಯಿ ತಳಿಯ ಬೊಂಬಾಟ್ ಬೆಳೆ ಬೆಳೆದು ದಾಖಲೆ ಸೃಷ್ಟಿಸಿದ್ದಾರೆ. ಬಿರು ಬೇಸಿಗೆಯಲ್ಲೂ ಸಾಂದ್ರತೆ ಕಡಿಮೆ ಮಾಡಿ ಬೆಳೆದ ಸೌತೆಕಾಯಿಯಿಂದ ಎಕರೆಗೆ 2 ದಿನಕ್ಕೊಮ್ಮೆ 20 ಕ್ವಿಂಟಾಲ್ ಬೆಳೆದು ಅತ್ಯುತ್ತಮ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಬೇಸಿಗೆ ನೀರಿನ ಕೊರತೆ ಮಧ್ಯೆಯೂ ನಿರಂತರ ನಿಗಾ ಇಟ್ಟು ಬೆಳೆದ ರೆಸಿಪಿ ಸೌತೆಕಾಯಿ ಅತ್ಯುತ್ತಮ ಇಳುವರಿ ತಂದುಕೊಟ್ಟಿದೆ. 2 ದಿನಕ್ಕೊಮ್ಮೆ 20 ಕ್ವಿಂಟಾಲ್ ಸೌತೆಕಾಯಿ ಮಾರುಕಟ್ಟೆಗೆ ಸಾಗಿಸುತ್ತಿದ್ದೇವೆ. ಮನೆ ಮಂದಿಗೆಲ್ಲ ಕೆಲಸ ಸಿಕ್ಕಿದೆ. ವಕೀಲ ವೃತ್ತಿ ಜೊತೆಗೆ ರೈತರ ಕೆಲಸ ನನಗೆ ಖುಷಿ ತಂದುಕೊಟ್ಟಿದೆ ಎನ್ನುತ್ತಾರೆ. ಸರ್ ಈ ಗಿಡಕ್ಕೆ 45 ದಿವಸ ಆಗಿದೆ ಸರ್. ಇದಕ್ಕೆ 35 ದಿವಸ ಆಗಿದೆ ಸರ್. 35 ದಿವಸಕ್ಕೆ ಶಾಂಪಲ್ ಆಗುತ್ತೆ ಸರ್. ತಳಿ ಬಂದುಬಿಟ್ಟು ರೆಸಿಪಿ ಅಂತ. ತುಂಬ ಗುಣಮಟ್ಟದಿಂದ ಕೂಡಿದೆ ಈ ತಳಿ. ಬಟ್ ಅದಕ್ಕೆ ನೀರಿನ ಅಭಾವ ಇರೋದ್ರಿಂದ ಬೇಸಿಗೆಯಲ್ಲಿ ಎಲ್ಲ ರೈತರಿಗೂ ಗೊತ್ತಿರ್ತಕ್ಕಂಥದ್ದೇ. ನೀರಿನ ಅಭಾವ ಇರೋದ್ರಿಂದ ನಮಗೆ LT5 ಕರೆಂಟ್ ತಗೊಂಡು, ಇಂಡಸ್ಟ್ರಿಯಲ್ ಕರೆಂಟ್ ಅದು LT5 ಅಂದರೆ, ಅದರಲ್ಲಿ ತಗೊಂಡು ರಾತ್ರಿ ಹೊತ್ತು ಮಾತ್ರ ತೋಟಕ್ಕೆ ನೀರು ಹಾಯಿಸ್ತೀರಿ ಸರ್. ಈ ಬಿಸಿಲಲ್ಲಿ ನೀರು ಹಾಯಿಸಿದ್ರೆ ಡ್ರಿಪ್ಪು ಬಿಸಿಯಾಗಿರುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಬಿಸಿಯಾಗಿರುತ್ತೆ. ಆ ನೀರು ಬಿಟ್ಟಾಗ ಗಿಡಕ್ಕೆ ವೈಪರೀತ್ಯ ಆಗಿ ಹವಾಮಾನ ವೈಪರೀತ್ಯದಿಂದ ಗಿಡ ಹಾಳಾಗುತ್ತೆ. ಎಲ್ಲ ಕಡೆ ರೈತರಿಗೆ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ. ಆದರೆ ನಾವು ರಾತ್ರಿ ಹೊತ್ತು ತೋಟಕ್ಕೆ ನೀರು ಬಿಡೋದ್ರಿಂದ, ಬೆಳಗ್ಗೆ ಅರ್ಲಿ ಮಾರ್ನಿಂಗು 5 ರಿಂದ 6 ಗಂಟೆ ಒಳಗಡೆ ನೀರು ಬಿಡೋದ್ರಿಂದ ಆ ಗಿಡಕ್ಕೆ ತಂಪಾಗಿದ್ದು, ಆ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯದಿಂದ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಿದೆ ಸರ್. ಅದು ನಾನು ಮೊದಲು ಕೃಷಿಕ ಸರ್. ಮೊದಲು ಕೃಷಿ ಮಾಡ್ತಿದ್ದೆ. ಇದು ಮಣ್ಣಿನ ನನಗೆ ವಾಸನೆ ಏನಿದೆ, ಇದರಿಂದ ನಾನು ಪ್ರಭಾವಿತನಾಗಿ ಮೊದಲಿಂದನೂ ವ್ಯವಸಾಯದಲ್ಲಿ ಇರ್ತಕ್ಕಂಥವನು. ಇತ್ತೀಚೆಗೆ ಅಡ್ವೊಕೇಟ್ ಇದರಲ್ಲಿ ಮಾಡ್ತಿರೋದು. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆ ತೆಗೆಯೋದು ಮೊದಲಿಂದ ತೋಟಗಾರಿಕೆ ಇಲಾಖೆಯವರ ಸಹಕಾರದಿಂದ ಕರಗತ ಮಾಡ್ಕೊಂಡಿರೋದ್ರಿಂದ ಬೆಳೆ ಬೆಳೆದು, ಮತ್ತು ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತೀರಿ, ರಾತ್ರಿ ಹೊತ್ತು ಲೇಬರ್ಸ್ ಒಬ್ಬರನ್ನ ಇಟ್ಕೊಂಡಿದ್ದೀರಿ ಸರ್. ಇದಕ್ಕೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿನೇ ಇದೆ ಸರ್. ಆದರೆ ಸಾಗಾಣಿಕೆ ವೆಚ್ಚ ಮತ್ತು ಇದು ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಯಾರೂ ಹೆಚ್ಚಾಗಿ ಹಾಕೋಕ್ಕೋಗಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೂವಿನ ಬೆಳೆಗಳಿಗೆ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ತರಕಾರಿನ ಕಡಿಮೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ಇದನ್ನು ಬೆಳೆಯೋದಕ್ಕೆ ಒಂದು ಪ್ರಯತ್ನ ಪಟ್ಟು. ಇನ್ನು ಇಷ್ಟೊಂದು ಹುಲುಸಾಗಿ ಬೆಳೆದು ಗಿಡದ ತುಂಬಾ ಕಾಯಿ ಬಿಟ್ಟಿರುವ ಮಂಚನಬಲೆ ಗಂಗರಾಜು ತೋಟಕ್ಕೆ ಭೇಟಿ ನೀಡಿದ್ದ ತೋಟಗಾರಿಕೆ ಇಲಾಖೆ AO ಲಕ್ಷ್ಮೀಪತಿ, ಇಲಾಖೆ ಎಷ್ಟೋ ಜನಕ್ಕೆ ಸೌತೆಕಾಯಿ ಬೆಳವಣಿಗೆ ಹೇಗೆ ಮಾಡಬೇಕೆಂಬ ಸಲಹೆಗಳನ್ನ ಕೊಡುತ್ತೇವೆ. ಹೇಳಿ ಕೇಳಿ ಬೇಸಿಗೆಯಲ್ಲಿ ನೀರಿನ ಅಭಾವ, ಇಂತಹದ್ರಲ್ಲಿ ಇವರು ನಾವು ಶಿಫಾರಸು ಮಾಡಿದ ಬಿತ್ತನೆ ನಾಟಿ ಸಾಂದ್ರತೆಗಿಂತ ಒತ್ತಾಗಿ ಹಾಕಿ ಯಾವ ರೋಗವೂ ಬರದಂತೆ ಕಾಪಾಡಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಡಬಲ್ ಇಳುವರಿ ತೆಗೆದು ಸೈ ಎನಿಸಿಕೊಂಡಿದ್ದಾರೆ. ಇದೇ ತೋಟದಲ್ಲಿ ಬೆಳೆ ಕ್ಷೇತ್ರೋತ್ಸವ ಮಾಡಿ ಇವರ ಸೌತೆಕಾಯಿ ಬೆಳವಣಿಗೆ ಮತ್ತೊಬ್ಬ ರೈತರಿಗೆ ಮಾದರಿಯಾಗಲಿ ಎಂದು ತೋರಿಸಿದ್ದೇವೆ. ಇದೊಂದು ದಾಖಲೆ ಬೆಳೆಯಾಗಿದೆ. ಗಂಗರಾಜುರವರ ರೈತ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೇನೆ ಎಂದಿದ್ದಾರೆ. ಈ ಗಂಗರಾಜ್ ಏನಿದ್ದಾರೆ, ಅವರು ಪ್ರಗತಿಪರ ರೈತರಾಗಿರ್ತಾರೆ. ನಾರ್ಮಲ್ ಆಗಿ ತೋಟಗಾರಿಕೆ ಇಲಾಖೆಗೆ ಆಗಾಗ ಬರ್ತಿರ್ತಾರೆ. ಅವರ ಸಲಹೆಗಳು, ನಮ್ಮ ಸಲಹೆಗಳನ್ನ ಕೇಳೋದಕ್ಕೆ ಅವರು ಕರಿತಿರ್ತಾರೆ. ನಾವು ಅವಾಗ ವಿಸಿಟ್ ಮಾಡ್ತಿರ್ತೀವಿ. ಇದಕ್ಕೆ ಮುಂಚೆನೇ ಒಂದ್ಸರಿ ಅವ್ರು ಪ್ಲಾಂಟಿಂಗ್ ಮಾಡಬೇಕಾದ್ರೂ ಕರೆದಿದ್ರು, ಬಂದಿದ್ವಿ. ಆಮೇಲೆ ಇವ್ರು ಏನು ಡಿಫ್ರೆಂಟಾಗಿ ಮಾಡಿದ್ದಾರೆ ನಾರ್ಮಲ್ಗಿಂತ ಅಂತಂದರೆ, ನಾವು ನಾರ್ಮಲ್ ಆಗಿ ಏನು ಗಿಡದಿಂದ ಗಿಡಕ್ಕೆ ಮತ್ತು ಒಂದು ಲೈನಿಂದ ಲೈನ್ಗೆ ಏನು ಸ್ಪೇಸಿಂಗ್ ಕೊಡ್ತೀವಿ, ಅದಕ್ಕಿಂತ ಹೆಚ್ಚಿನ ಸಾಂದ್ರತೆ ಬೆಳೆ ಬೆಳೆದಿದ್ದಾರೆ. ಅವತ್ತು ಸಮೇತ ನಾವು ಹೇಳಿದ್ವಿ ಇದು ರೆಕಮೆಂಡೆಡ್ ಸ್ಪೇಸಿಂಗ್ ಅಲ್ಲ ಅಂತ ಅವ್ರಿಗೆ ಹೇಳಿದ್ರಿ. ಇಲ್ಲ ಸರ್, ಇವ್ರು ನಾರ್ಮಲಿ ಮುಂಚೆಯಿಂದನೂ ಅಷ್ಟೇ ಒಂದು ಹೊಸ ಪ್ರಯತ್ನಗಳು, ವಿನೂತನ ಪ್ರಯತ್ನಗಳು ಮಾಡ್ಕೊಂಡೇ ಬಂದಿರ್ತಾರೆ. ಇದನ್ನು ಸಮೇತ ನಾವು ಈ ಥರ ಮಾಡ್ತೀವಿ ಅಂತಂದರು. ಏನು ಹೆಚ್ಚಿನ ಸಾಂದ್ರತೆ ಮಾಡಿ ಬೆಳಿತೀನಿ ಸರ್, ಅದರಲ್ಲಿ ಏನಾದರೂ ಚೇಂಜಸ್ ಆದರೆ ನಾನು ಮುಂದಿನ ದಿನಗಳಲ್ಲಿ ನಾನು ಕರಿತೀನಿ ಅಂತಂದಿದ್ರು. ಅವಾಗಲೂ ಬಂದು ನೋಡಿದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಏನೋ ಫ್ಲವರ್ ಡ್ರಾಪ್ ಆಗುತ್ತೆ, ಹೆಚ್ಚಿನ ಸಾಂದ್ರತೆ, ಗಿಡ ತುಂಬ ಅಂತರ ಜಾಸ್ತಿ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿದ್ವಿ. ಆದರೂ ಸಮೇತ ಇದು ಗಿಡ ಚೆನ್ನಾಗಿ ಬಂದಿದೆ. ಏನಾಗಿದೆ, ಇವರು ಬೆಡ್ ಸಿಸ್ಟಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ನೀರಿನ ಅಭಾವ ಜಾಸ್ತಿ ಇದೆ ಅಂತ 2 ಲೈನ್ ಡ್ರಿಪ್ಪರ್ ಬಳಸ್ತಾ ಇದ್ದಾರೆ. ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದಾರೆ. ಗಿಡಕ್ಕೆ ಎಷ್ಟು ನೀರು ಬೇಕೋ, ಈಗ ನಾರ್ಮಲಾಗಿ 1 ಲೈನ್ ಬೆಳೆಯೋದಕ್ಕೂ ಜಿಗ್ಜಾಗ್ ವೇಲಿ 2 ಲೈನ್, ಒಂದೇ ಬಿಟ್ಟಲ್ಲಿ 2 ಲೈನ್ ಬೆಳೆದಿದ್ದಾರೆ ಇವರು. ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರೋದ್ರಿಂದ ಬೆಳೆ ತುಂಬ ಚೆನ್ನಾಗಾಗಿದೆ. ಮತ್ತು ಇಂಟೆನ್ಸಿವ್ ಕೇರ್ ಕೊಡ್ತಿದ್ದಾರೆ. ಪ್ರತಿ ದಿನ ಬೆಳಗ್ಗೆಯಿಂದ ಸಂಜೆ ತುಂಬ ಸರಿ ಓಡಾಡಿ ಏನು ಪ್ಲಾಂಟ್ಸ್ ಇದೆ, ಆಮೇಲೆ ಒಂದು ವೈರಸ್ ಅಫೆಕ್ಟೆಡ್ ಪ್ಲಾಂಟ್ಸ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಅದನ್ನು ಸಮೇತ ಅವರು ಯಾವುದೇ ನೆಗ್ಲೆಕ್ಟ್ ಮಾಡದೆ ಕಂಡು ಬಂದ ತಕ್ಷಣ ಅದನ್ನು ಕಿತ್ತು ಹೊರಗಡೆ ಡಿಸ್ಟ್ರಾಯ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ಯಾವುದೇ ರೋಗ ರುಜಿನಗಳು ಇಲ್ಲ ಗಿಡಕ್ಕೆ. ಮತ್ತು ಕ್ಯಾಮ್ರಾಮನ್ ಅಂಬರೀಶ್ ಜೊತೆಗೆ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.